Hi guys, welcome back you all into the CAD Design in Canada YouTube channel. So ಇವತ್ತಿನ ಒಂದು ಕ್ಲಾಸಲ್ಲಿ ಒಂದು ಆರ್ಥೋಗ್ರಾಫಿಕ್ ವ್ಯೂವನ್ನು ಹೇಗೆ ಡ್ರಾ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟಿಗೆ ಲೈನ್ ಕಮಾಂಡ್ ಇದೆ. ಸೊ ಸೆಲೆಕ್ಟ್ ದಿಸ್ ಲೈನ್ ಕಮಾಂಡ್. ಸೊ ನಾವು ಇಲ್ಲಿ ಏನು ಡ್ರಾ ಮಾಡ್ತೀವಲ್ಲ ಇದು ಒಂದು ಆರ್ಥೋಗ್ರಾಫಿಗನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಯಾಟೇದಲ್ಲಿ ನಾನು 3Dಗೆ ಕನ್ವರ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಬಂದು ನಾನು 32 ಆ್ಯಂಡ್ ದಿಸ್ ಒನ್ ಈಸ್ 75 ಡಿಸ್ಟೆನ್ಸ್. ಸೊ ಆರ್ಥೋಗ್ರಾಫಿಕ್ ವ್ಯೂ ಬಂದು ನಾವು 2 ಡೈಮೆನ್ಷನ್ ವ್ಯೂ ಅಂತೇಳಿ ಕರಿತೀವಲ್ಲ. ಸೊ ಅದೇ ನಾನು ಡ್ರಾ ಮಾಡ್ತಾ ಇರೋದು. Same, this one is 32 and then connect these two. Okay, so again select line command from here to top side is 24, so 24 and click OK, and this one is also 24 and connect here. ಸೊ ಇದೇ ರೀತಿ ನಾವು ಇದು ಬಂದು ನಮಗೆ ಫ್ರಂಟ್ ವ್ಯೂ ಅಂತೇಳಿ ಕರಿತೀವಿ ನಾವು. ಸೊ ಈ ಒಂದು ಫ್ರಂಟ್ ವ್ಯೂನ ಡೈಮೆನ್ಷನ್ ಚೆಕ್ ಮಾಡೋದು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡೈಮೆನ್ಷನಲ್ಲಿ ನಿಮಗೆ ನೋಡಿ ಇವಾಗ ನಾನು ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ 75 ಅಂತೇಳಿ. ಸೊ ಸಪೋಸ್ ಈ ಡೈಮೆನ್ಷನ್ ನಾನು ಮಾಡಿಫಿಕೇಷನ್ ಮಾಡಬೇಕಂದ್ರೆ ಈ ಒಂದು ಕಲರ್ ಏರೋ ಸೈಜ್ ಎಲ್ಲ ಚೇಂಜ್ ಮಾಡಬೇಕಂದ್ರೆ ಇದಕ್ಕೆ ಸೊ ಸಿಂಪಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತೇಳಿ. ಸೊ ಫಸ್ಟ್ ನಾನು ಡೈಮೆನ್ಷನ್ಸ್ ಎಲ್ಲ ಮೆಜರ್ ಮಾಡ್ತಾ ಇದ್ದೀನಿ. ಫ್ರಮ್ ಹಿಯರ್ ಟು ಹಿಯರ್ 56 ರೈಟ್. ಸೊ ದಿಸ್ ಒನ್ ಈಸ್ 24. ಸೊ ಇಲ್ಲಿ ಡೈಮೆನ್ಷನ್ ಚೆಕ್ ಮಾಡ್ತಾ ಇದ್ದೀನಿ ತಾನೆ. ಸೊ ಇಲ್ಲಿ ನಮಗೆ ಗ್ಯಾಪ್ ನೋಡಿ ತುಂಬ ಗ್ಯಾಪ್ ಕಾಣ್ತಾ ಇದೆ. ಒರಿಜಿನ್ ಡ್ರಾಯಿಂಗಿಂದ ನೋಡಿ ಗ್ಯಾಪ್ ತುಂಬ ಇದಿಲ್ಲ. ಸೊ ಇದನ್ನು ನಾವು ಮಾಡಿಫಿಕೇಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅನೋಟೇಷನ್ ಅಂತೇಳಿ ಒಂದು ಆಪ್ಷನ್ಸ್ ಇದೆ. ಗೋ ಹಿಯರ್ ಆ್ಯಂಡ್ ಯು ಕ್ಲಿಕ್ ದಿಸ್ ಐಕಾನ್. ಸೊ ಸೆಲೆಕ್ಟ್ ದಿಸ್ ಮಾಡಿಫೈ ಕಮಾಂಡ್. ಸೊ ಈ ಒಂದು ಮಾಡಿಫೈಯಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಆ್ಯರೋ ಸೈಜ್ ನೋಡಿ 5 ಇದೆ. ಸೊ ರೈಟ್, ಸೊ ಆ್ಯರೋ ಸೈಜ್ ಇಸ್ 5 ಫೈನ್. ಸೊ ಅದೇ ರೀತಿ ನಮಗೆ ಇಲ್ಲಿ ಟೆಕ್ಸ್ಟ್ ಅಂತಿದೆ. ಸೊ ಟೆಕ್ಸ್ಟಲ್ಲಿ ನೀವು ಟೆಕ್ಸ್ಟ್ನ ಒಂದು ಕಲರ್, ಟೆಕ್ಸ್ಟ್ನ ಹೈಟ್ ನೋಡಿ ಇಲ್ಲಿ ನಾನು 2.5 ಇದೆಯಲ್ಲ. ಸೊ ಐ ವಿಲ್ ಇನ್ಕ್ರೀಸ್ ದಿಸ್ ಒನ್ 5 ಆ್ಯಂಡ್ ಓಕೆ. ಆ್ಯಂಡ್ ಲೈನ್ಸಲ್ಲಿ ಬಂದು ನೋಡಿ ಲೈನ್ಸ್ ನಮ್ಮ ಒಂದು ಲೈನ್ಸ್ ಗ್ಯಾಪ್ ನಮ್ಮ ಒರಿಜಿನ್ ಡ್ರಾಯಿಂಗ್ ಇದೆ. ಗ್ಯಾಪಲ್ಲಿ ನಮಗೆ 10 ಕೊಟ್ಟಿದ್ದಾನೆ. ಬಟ್ ಐ ವಿಲ್ ಸೆಲೆಕ್ಟ್ ಹಿಯರ್ 5 ಆ್ಯಂಡ್ ದಿಸ್ ಒನ್ ಆಲ್ಸೋ 5. ಸೊ ರೈಟ್. ಸೊ ಈ ರೀತಿ ಸೆಟ್ಟಿಂಗ್ ಮಾಡೋದು ದೆನ್ ಕ್ಲಿಕ್ ಓಕೆ. ಸೊ ಇದೊಂದು ಸಪ್ರೇಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತೇಳಿ. ಸೊ ನೋಡಿ ಇವಾಗ ನಮಗೆ ಕ್ಲಿಯರಾಗಿ ಕಾಣ್ತಾ ಇದೆ ನಮ್ಮ ಡ್ರಾಯಿಂಗ್ ಯಾವುದು ಮತ್ತು ಡೈಮೆನ್ಷನ್ ಲೈನ್ಸ್ ಯಾವುದು ಅಂತೇಳಿ ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ. ಓಕೆ. ಸೊ ಇದು ಬಂದು ಫ್ರಂಟ್ ವ್ಯೂ ಆಯಿತು. ಸೊ ಇದರ ಒಂದು ಸೈಡ್ ವ್ಯೂ ಡ್ರಾ ಮಾಡ್ತೀನಿ. ಸೊ ಇಲ್ಲಿಂದ ಆಬ್ಜೆಕ್ಟ್ ಸ್ನ್ಯಾಪ್ ಒಂದು 40 ಡಿಸ್ಟೆನ್ಸಿಗೆ ಆಬ್ಜೆಕ್ಟ್ ಸ್ನ್ಯಾಪನ್ನು ಮಾಡ್ತಾಯಿದ್ದೀನಿ. ಕ್ಲಿಕ್ ಓಕೆ. ಸೊ ದೆನ್ ಟಾಪ್ ಸೈಡ್ ರೈಟ್. ಸೊ ಇದು ಹೈಟ್ ಬಂದು ನಮಗೆ 32 ಸೇಮ್ ಆ್ಯಂಡ್ ದಿಸ್ ಒನ್ ಈಸ್ 50 ಕ್ಲಿಕ್ ಎಂಟರ್ ಆ್ಯಂಡ್ ದಿಸ್ ಈಸ್ ಆಲ್ಸೋ 32 ದೆನ್ ಕನೆಕ್ಟ್. ಸೊ ಈ ಒಂದು ಆರ್ಥೋಗ್ರಾಫಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಾನು ಇದೇ ಒಂದು ಡ್ರಾಯಿಂಗ್ನ 3Dಗೆ ಕನ್ವರ್ಟ್ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಸೊ ಆ್ಯಂಡ್ ನೆಕ್ಸ್ಟ್ ನಮಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್. ಸೊ ಇದ್ರ ಕೂಡ ಡೈಮೆನ್ಷನ್ಸ್ ನಿಮಗೆ ಮೆಜರ್ ಮಾಡಿ ತೋರಿಸ್ತೀನಿ ಹೇಗೆ ಅಂತೇಳಿ. ಸಿಂಪಲ್ ಸೆಲೆಕ್ಟ್ ದಿಸ್ ಒನ್ ಫ್ರಮ್ ಹಿಯರ್ ಟು ಹಿಯರ್. ದಿಸ್ ಈಸ್ 50 mm ಆ್ಯಂಡ್ ದೆನ್ ದಿಸ್ ವರ್ಟಿಕಲ್ ಡಿಸ್ಟೆನ್ಸ್ ಈಸ್ 32. ಸೊ ಇದು ನಮಗೆ ಸೈಡ್ ವ್ಯೂವನ್ನು ಡ್ರಾ ಮಾಡ್ತಾ ಇರೋದು ನಾನು ಇವಾಗ. ಅಗೇನ್ ಸೆಲೆಕ್ಟ್ ಲೈನ್ ಕಮಾಂಡ್. ಸೊ ಸೆಲೆಕ್ಟ್ ದಿಸ್ ಲೈನ್ ಕಮಾಂಡ್ ಆ್ಯಂಡ್ ಫ್ರಮ್ ಹಿಯರ್ ಟು ಆರ್ಥೋಗ್ರಾಫಿಕ್ ವ್ಯೂವಿಂದ ನಾನು 12 mm ಡಿಸ್ಟೆನ್ಸಿಗೆ ಒಂದು ಲೈನ್ ಡ್ರಾ ಮಾಡ್ತೀನಿ ನಾನು ಇವಾಗ 12ಗೆ. ಕ್ಲಿಕ್ ಓಕೆ. ಓಕೆ. ಸೊ ಇತಿ ಒಂದು ಲೈನ್ ಡ್ರಾ ಆಗುತ್ತೆ ಆ್ಯಂಡ್ ಟಾಪ್ ಸೈಡ್ ಸೇಮ್ 24 ಆ್ಯಂಡ್ ದಿಸ್ ಒನ್ ಈಸ್ 24 ದೆನ್ ಕನೆಕ್ಟ್. ಸೊ ನೋಡಿ ಇವಾಗ ಇಲ್ಲಿ ಆ್ಯಂಗಲಿಗೆ ನಾನು ಲೈನ್ ಡ್ರಾ ಮಾಡೋಕ್ಕೆ ಬರ್ತಾಯಿಲ್ಲ ಬಿಕಾಸ್ ಆಫ್ ದಿಸ್ ನಮಗೆ ಅರ್ಥೋ ಮೋಡ್ ಆನ್ ಆಗಿದೆ. ಸೊ ಟರ್ನ್ ಆಫ್ ದಿಸ್ ಅರ್ಥೋ ಮೋಡ್ ಆ್ಯಂಡ್ ದೆನ್ ಕನೆಕ್ಟ್ ದೀಸ್ 2 ಲೈನ್ಸ್. ಸೊ ಓಕೆ. ಸೊ ಇವಾಗ ನಮಗೆ ಸೈಡ್ ವ್ಯೂ ಕೂಡ ನಮಗೆ ಡ್ರಾ ಆಗಿದೆ. ಸೊ ದಿಸ್ ಡೈಮೆನ್ಷನ್ ಈಸ್ 24 ಆ್ಯಂಡ್ ದಿಸ್ ಒನ್ ಆಲ್ಸೋ 24. ಓಕೆ. ಸೊ ಈ ರೀತಿ ನಾವು ಸಿಂಪಲಾಗಿ ಸೈಡ್ ವ್ಯೂನ ಡ್ರಾ ಮಾಡ್ತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಆಪ್ಷನ್ಸ್ ಅಂದರೆ ನಮಗೆ ಟಾಪ್ ವ್ಯೂ. ಸೊ ಟಾಪ್ ವ್ಯೂನ ಕೂಡ ಹೇಗೆ ಡ್ರಾ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಗೇನ್ ಸೆಲೆಕ್ಟ್ ದಿಸ್ ಲೈನ್ ಕಮಾಂಡ್. ಸೊ ಈ ಒಂದು ಲೈನ್ ಕಮಾಂಡ್ ಸೇಮ್ ಆಬ್ಜೆಕ್ಟ್ ಸ್ನ್ಯಾಪಿಂಗ್ ಯೂಸ್ ಮಾಡ್ಕೊಂಡು ನಾನು 40 ಡಿಸ್ಟೆನ್ಸಿಗೆ ಈ ರೀತಿ ಪಾಯಿಂಟ್ ಡ್ರಾ ಮಾಡ್ಕೊಂಡು ನಾನು ಇವಾಗ ಸೊ ಟರ್ನ್ ಆನ್ ದಿಸ್ ಅರ್ಥೋ ಮೋಡ್ ಬಿಕಾಸ್ ಆಫ್ ನಾವು 90 ಡಿಗ್ರಿ ಲೈನ್ ಡ್ರಾ ಮಾಡಬೇಕಂದ್ರೆ 180 ಡಿಗ್ರಿ ಲೈನ್ ಮಾಡಬೇಕಂದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ. ಸೊ ದಿಸ್ ಒನ್ ಇಸ್ 75 ಆ್ಯಂಡ್ ದಿಸ್ ಒನ್ ಈಸ್ ಟಾಪ್ ಇನ್ ನೋಡಿ ನಮಗೆ 50 mm ಇದೆ ರೈಟ್. ಸೊ ದೆನ್ ದಿಸ್ ಈಸ್ ಆಲ್ಸೋ 75 ಆ್ಯಂಡ್ ದೆನ್ ಕನೆಕ್ಟ್ ದಿಸ್ ಲೈನ್. ಓಕೆ. ಸೊ ಈ ರೀತಿ ಸಿಂಪಲಾಗಿ ನಾವು ಟಾಪ್ ವ್ಯೂನ ಡ್ರಾ ಮಾಡ್ತೀವಿ. ಸೊ ಇವು ಜಸ್ಟ್ ಸಿಂಪಲಾಗಿ ನಾವು ಸೊ ಆಲ್ರೆಡಿ ನಾವು ಡ್ರಾ ಮಾಡಿರುವಂತಹ ಒಂದು ಲೈನ್ನ ಆಬ್ಜೆಕ್ಟ್ ಸ್ನ್ಯಾಪ್ ಮಾಡ್ಕೊಂಡು ಹೋಗೋದಷ್ಟೇ. ಸಿಂಪಲಾಗಿರುತ್ತೆ ಟಾಪ್ ವ್ಯೂ ಡ್ರಾ ಮಾಡೋದು. ಸೇಮ್ ಸೆಲೆಕ್ಟ್ ದಿಸ್ ಲೈನ್. ಸೊ ಇದನ್ನು ಆಬ್ಜೆಕ್ಟ್ ಸ್ನ್ಯಾಪ್ ಮಾಡ್ಕೊಂಡು ಸೊ ಇಲ್ಲಿ ಒಂದು ಪಾಯಿಂಟ್ ಸೆಲೆಕ್ಷನ್ ಮಾಡ್ಕೊಂಡು ಜಸ್ಟ್ ಕನೆಕ್ಟ್ ದಿಸ್ ಒನ್. ಓಕೆ. ಸೊ ಮೇಲ್ಗಡೆ ಒಂದು ಸ್ಲಾಟ್ ಕಾಣ್ತಾ ಇದ್ದಿಲ್ಲ. ಸೊ ಅದೇ ನಾನು ಇಲ್ಲಿ ಡ್ರಾ ಮಾಡಿರೋದು ಇವಾಗ. ಅದೇ ರೀತಿ ನಮಗೆ ಇಲ್ಲಿ ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ನಮಗೆ ವಿ ಸ್ಲಾಟ್ ಇದೆ. ಆ ವಿ ಸ್ಲಾಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.
ಸೊ ಇವಾಗ ನಾನು ಡ್ರಾ ಮಾಡ್ತಾ ವಿ ಸ್ಲಾಟ್. ಸೊ ದಿಸ್ ಡಿಸ್ಟೆನ್ಸ್ ಈಸ್ ಸಮ್ ಒಂದು select this line. So from here to this downside one ನಮಗೆ this distance is 9 mm. Then connect. So this one is 36. ಸೊ ಒಂದು ವಿ ಸ್ಲಾಟ್ ಕಾಣ್ತಾ ಇದೆಯಲ್ಲ, ಸೊ ಒಂದು ವಿ ಸ್ಲಾಟ್ನ ಡೆಪ್ತ್ ನಮಗೆ ಪಾಕೆಟ್ನ ವಿ ಪಾಕೆಟ್ನ ಡೆಪ್ತ್ 36 ಇದೆ. ಆ್ಯಂಡ್ ದಿಸ್ ಒನ್ ಈಸ್ ಗಿವನ್ ಆಲ್ರೆಡಿ. ಸೊ ಓಕೆ 16 mm ಆ್ಯಂಡ್ ಕನೆಕ್ಟ್ ಹಿಯರ್. ಸೊ ಈ ರೀತಿ ನಾವು ವಿ ಸ್ಲಾಟ್ನ ಒಂದು ಹಾಫ್ ಸೆಕ್ಷನ್ ಡ್ರಾ ಮಾಡ್ಕೊಂಡಿದ್ದೀನಿ. ಅಗೇನ್ ಸೆಲೆಕ್ಟ್ ದೀಸ್ 2 ಲೈನ್ಸ್, ಮಿರರ್. ಸೊ ಮಿರರ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ದಿಸ್ ಲೈನ್. ಓಕೆ, ದೆನ್ ಕ್ಲಿಕ್ ನೋ. ಸೊ ಈ ರೀತಿ ಸಿಂಪಲಾಗಿ ನಾವು ವಿ ಸ್ಲಾಟ್ ಟಾಪ್ನಿಂದ ನಮಗೆ ವಿ ಸ್ಲಾಟ್ ಈ ರೀತಿ ಕಾಣುತ್ತೆ, ರೈಟ್. ಸೊ ಆ್ಯಂಡ್ ನಮಗಿಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಅಂದರೆ 40 mm ಒಂದು ಲೈನ್ ಕೊಟ್ಟಿದ್ದಾನೆ. ಸೊ ಕನೆಕ್ಟ್ ಹಿಯರ್. ಸೊ ಇದು ಬಂದು ನಮಗೆ ಇದು 40 mm ಏನಂದರೆ ನಮಗೆ ಮೇಲ್ಗಡೆ ಆ್ಯಂಗಲ್ ಆಗಿ ಒಂದು ಲೈನ್ ಡ್ರಾ ಮಾಡಿದ್ದಲ್ಲ, ಸೊ ಅದರ ಒಂದು ಡೈಮೆನ್ಷನ್ ಅಂತೇಳಿ ಹೇಳ್ಬೋದು. ಸೊ ಅಗೇನ್ ಕಾಪಿ ಆ್ಯಂಡ್ ಕನೆಕ್ಟ್ ದಿಸ್ ಒನ್. ಓಕೆ, select this mirror options from here to here. Select this 2D line. ಸೊ ಈ ರೀತಿ ಲೈನ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಾವು ಸಿಂಪಲಾಗಿ ನಾವು ಯಾವುದೇ ಕಮೆಂಟ್ಸನ್ನು ಕಾಪಿ ಮಾಡ್ಬೋದು. ಅಗೇನ್ ಸೆಲೆಕ್ಟ್ ಡೈಮೆನ್ಷನ್ಸ್. ಸೊ ದಿಸ್ ಡೈಮೆನ್ಷನ್ ಈಸ್ 14 mm. So this one is 75, right. ಸೊ ಇದು ನಮಗೆ ಟೋಟಲ್ 50 ಇದೆ. ಸೊ ಈ 2D ಡ್ರಾಯಿಂಗ್ ನಮ್ಮ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ನಮ್ಮ ಒಂದು ಮೆಕ್ಯಾನಿಕಲ್ ಇಂಡಸ್ಟ್ರೀಸಲ್ಲಿ. ಸೊ ನಾವು ಈ ಒಂದು ಆರ್ಥೋಗ್ರಾಫಿಕ್ ವ್ಯೂನ ಡ್ರಾ ಮಾಡೋದು ಕಲ್ಕೊಂಡ್ರೆ ನಾವು ಸಿಂಪಲಾಗಿ 3D ಡ್ರಾಯಿಂಗ್ ಅದೇನು ಸಿಂಪಲಾಗಿ ನಾವು ಡ್ರಾ ಮಾಡ್ಬೋದು. ಓಕೆ, ಸೊ ಅದಕ್ಕೆ ಈ ಡ್ರಾಯಿಂಗನ್ನು ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ವಿತಿನ್ 1 ಅವರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, 3D ಡ್ರಾಯಿಂಗ್ ಕ್ಯಾಟಗರಿಯಲ್ಲಿ 3D ವ್ಯೂನ ಇದನ್ನು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ನೋಡಿ ಡೈಮೆನ್ಷನ್ಸ್ ಎಲ್ಲ ಕರೆಕ್ಟಾಗಿ ನಿಮಗೆ ಗೊತ್ತಿರಬೇಕು. ಸೊ ದಿಸ್ ಒನ್ ಈಸ್ 16. ಓಕೆ, ಆ್ಯಂಡ್ ದಿಸ್ ಗ್ಯಾಪ್ ಈಸ್ ಗಿವನ್. ಸೊ ಹ್ಯಾಸ್ ಪರ್ ದ ಡ್ರಾಯಿಂಗ್ ದ 15 mm. ಸೊ ಆಲ್ರೆಡಿ ನನ್ನ ಕಡೆ ಈ ರೀತಿ ಎಲ್ಲ ಡ್ರಾಯಿಂಗ್ಸ್ ಇದೆ, ಅದನ್ನೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮಗೆ AutoCAD ಕೂಡ ಪ್ರಾಕ್ಟೀಸ್ ಆಗುತ್ತೆ ಆ್ಯಂಡ್ ನಿಮಗೆ ಕ್ಯಾಟೆ ಕೂಡ ಪ್ರಾಕ್ಟೀಸ್ ಆಗುತ್ತೆ ಅಂತೇಳಿ, ರೈಟ್. ಸೊ ನಾನು ಡೈರೆಕ್ಟಾಗಿ ಒಂದು ಡ್ರಾಯಿಂಗ್ನ ಫೋಟೋಸ್ ಆಗಿ ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು, ಬಟ್ ನಿಮಗೆ ಈ ಕ್ಯಾಟೆ ಕೂಡ ನಿಮಗೆ ಯೂಸ್ಫುಲ್ ಆಗಲಿ ಅಂತೇಳಿ ಈ ರೀತಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆ, ಸೊ ಈ ರೀತಿ ನಾವು ಸಿಂಪಲಾಗಿ ಫ್ರಂಟ್ ವ್ಯೂ, ಸೈಡ್ ವ್ಯೂ ಆ್ಯಂಡ್ ಟಾಪ್ ವ್ಯೂನ ಡ್ರಾ ಮಾಡಿದ್ದೀನಿ. ಈ ಒಂದು ಇವಾಗ ವಿ ಸ್ಲಾಟ್ ಡ್ರಾ ಮಾಡಿದ್ದಲ್ಲ, ಸೊ ಆ ಒಂದು ವಿ ಸ್ಲಾಟನ್ನು ನಾನಿಲ್ಲಿ ಸೈಡ್ ವ್ಯೂದಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಹೇಗೆ ಅಂತೇಳಿ. ಸೆಲೆಕ್ಟ್ ಅಗೇನ್ ಲೈನ್ ಕಮೆಂಟ್. ಸೊ ಈ ಒಂದು ಮಿಡ್ ಪಾಯಿಂಟಿಂದ ನಮಗೆ ಒಂದು ಡಿಸ್ಟೆನ್ಸ್ ಕೊಟ್ಟಿದ್ದಾನೆ ನಮಗೆ, ರೈಟ್. ಸೊ ಈ ರೀತಿ ನೀವು ಈ ರೀತಿ ಮಿಡ್ ಪಾಯಿಂಟನ್ನು ಸೆಲೆಕ್ಷನ್ ಮಾಡ್ಕೊಬೇಕು. ಫ್ರಮ್ ಮಿಡ್ ಪಾಯಿಂಟಿಂದ ನಮಗೆ ಡೌನ್ ಸೈಡ್ 23 mm ಕೊಟ್ಟಿದ್ದಾನೆ. ಅಗೇನ್ ಸೊ 23 mm ಕೊಟ್ಟಿದ್ದಾನೆ, ರೈಟ್. ಅಗೇನ್ ಸೆಲೆಕ್ಟ್ ದಿಸ್ ಲೈನ್ ಕಮೆಂಟ್. ಫ್ರಮ್ ಇಲ್ಲಿಂದ ಡಿಸ್ಟೆನ್ಸ್ ಇದೆ ಒಂದು. ಸೊ ಡಿಸ್ಟೆನ್ಸ್ ಈಸ್ ಗಿವನ್ ಆಲ್ರೆಡಿ 9 ಅಂತೇಳಿ ನಾನು ಡ್ರಾ ಮಾಡಿದ್ದೆ, 9. ಅಗೇನ್ ಟರ್ನ್ ಆಫ್ ದಿಸ್ ಆರ್ಥೋ ಮೋಡ್, ಟರ್ನ್ ಆಫ್ ದಿಸ್ ಒನ್ ಆ್ಯಂಡ್ ಕನೆಕ್ಟ್ ಹಿಯರ್. ಅಗೇನ್ ಸೇಮ್ ಮಿರರ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾವು ಕಾಪಿ ಮಾಡಿದ್ರೆ ಸಾಕು. ಸೆಲೆಕ್ಟ್ ದಿಸ್ ಮಿರರ್, ಸೆಲೆಕ್ಟ್ ದಿಸ್ ಲೈನ್, ದೆನ್ ಕ್ಲಿಕ್ ಓಕೆ, ಕ್ಲಿಕ್ ರೈಟ್. ಸೊ ನೋ ಅಂತೇಳಿ ಕೊಡಬೇಕಾಗುತ್ತೆ. ಸೊ ಈ ರೀತಿ ಸಿಂಪಲಾಗಿ ನಾವು ಈ ಒಂದು ಆರ್ಥೋಗ್ರಾಫಿಕ್ ಡ್ರಾಯಿಂಗನ್ನು ಡ್ರಾ ಮಾಡ್ಬೋದು, ರೈಟ್. ಸೊ ದಿಸ್ ಹೈಟ್ ಈಸ್ 23. ಸೊ ಈ ರೀತಿ ಮೆಜರ್ ಮಾಡ್ಬೋದು, ರೈಟ್. ಸೊ ಫರ್ದರ್ ವೀಡಿಯೋದಲ್ಲಿ ನಿಮಗೆ ಕ್ಯಾಟದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನೀವು ಬೇಕಾದರೆ ಈ ಒಂದು ಡ್ರಾಯಿಂಗನ್ನು ಸ್ಕ್ರೀನ್ಶಾಟ್ ತೊಗೊಬೋದು. ಇವಾಗ ಸ್ಕ್ರೀನ್ಶಾಟ್ ತೊಗೊಂಡು ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸೊ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ಸಾರಿ, ಇನ್ನೂ ಒಂದು ನಮಗೆ ಈ ಸೈಡ್ ವ್ಯೂವಲ್ಲಿ ಒಂದು ಸ್ಲಾಟ್ ಕಾಣ್ತಿದ್ದಲ್ಲ, ಸೊ ವಿ ಸ್ಲಾಟ್ ಅದನ್ನು ನಮಗೆ ಇಲ್ಲಿ ಸೈಡ್ ವ್ಯೂಗಳು ಕಾಣುತ್ತೆ, ಅದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಮರ್ತೋದೆ. ಸೊ ಫ್ರಮ್ ಹಿಯರ್ ಟು ದಿಸ್ ಡಿಸ್ಟೆನ್ಸ್ ಈಸ್ ಸೊ 23 - 32 ಮಾಡಬೇಕಾಗುತ್ತೆ. ಸೊ 36 ನಮ್ಗೆ ಓವರಾಲ್ ಬಂದು 32 ನಮಗಿರೋದು. ಸೊ ಇಲ್ಲಿ ನಾನು ರಾಂಗ್ ಎಂಟ್ರಿ ಮಾಡಿದ್ದೀನಿ. ಸೊ 32 - 23 ಕೊಡಬೇಕಾಗುತ್ತೆ ನಮಗೆ. ಸೊ ಅಷ್ಟು ಮಾಡಿದಾಗ ನಮಗೆ ಇದರ ಒಂದು ಡಿಸ್ಟೆನ್ಸ್ ನಮಗೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಫ್ರಮ್ ಬಾಟಮಿಂದ ನಮಗೆ ಟಾಪಲ್ಲಿ 13 ಡಿಸ್ಟೆನ್ಸ್ ಆಗುತ್ತೆ. 32 - ದಿಸ್ 23 ಮಾಡಿದಾಗ 13. ಸೊ ಫ್ರಮ್ ದಿಸ್ ನೋಡಿ ಈ ರೀತಿ ಮಿಸ್ಟೇಕ್ ಎಲ್ಲ ಆಗುತ್ತೆ. ಸೊ ಕೇರ್ಫುಲಿ ಡ್ರಾ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಅಗೇನ್ ಲೈನ್ ಕಮೆಂಟ್. ಸೊ ರೈಟ್, ಸೊ ಲೈನ್ ಕಮೆಂಟ್ ಸೆಲೆಕ್ಷನ್ ಮಾಡ್ಕೊತೀನಿ ನಾನು ಇವಾಗ. ದೆನ್ ಕ್ಲಿಕ್ ದಿ ಹಿಯರ್ ಬಾಟಮ್ ಪಾಯಿಂಟ್.
ಸೊ ರೈಟ್. ಸೊ ಈ ರೀತಿ ನಾವು ಸ್ನ್ಯಾಪ್ ಮಾಡಿದಾಗ ನಾವು ಜಸ್ಟ್ ಎಂಟರ್ 13. ಸೊ 13 ಡಿಸ್ಟೆನ್ಸ್ಗೆ ಈ ರೀತಿ ಪಾಯಿಂಟ್ ಸೆಲೆಕ್ಷನ್ ಆಗುತ್ತೆ. ಸೊ ಓವರಾಲ್ ಡೆಪ್ತ್ ಬಂದು ನಮಗೆ 36 ಇದೆ. ಸೊ ಲೈನ್ 36 ಡ್ರಾ ಮಾಡಿ, ದೆನ್ ಕನೆಕ್ಟ್ ಹಿಯರ್. ಸೊ ನೆಕ್ಸ್ಟ್ ಈ ಒಂದು ಪಾಯಿಂಟನ್ನು ನಾವು ಡ್ಯಾಶ್ಗೆ ಕನೆಕ್ಟ್ ಮಾಡಬೇಕು. ಡ್ಯಾಶ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ ಸಿಂಪಲಾಗಿ, ರೈಟ್. ಸೊ ಸೆಲೆಕ್ಟ್ ಹಿಯರ್ ಅದರನ್ನು ಸೆಲೆಕ್ಷನ್ ಮಾಡ್ಕೊಂಡು ನಮಗೆ ಇಲ್ಲಿ ಗೋ ಹಿಯರ್. ಸೊ ಸಿಂಪಲಾಗಿ ಸೆಲೆಕ್ಟ್ ದಿಸ್ ಲೋಡ್ ಕಮಾಂಡ್. ಸೊ ಇಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ನ ಲೈನ್ಸ್ ಎಲ್ಲ ಇಲ್ಲಿ ನಿಮಗೆ ಕೊಟ್ಟಿದ್ದಾನೆ. ಸೆಲೆಕ್ಟ್ ದಿಸ್ ಡ್ಯಾಶ್ ಲೈನ್ ಆ್ಯಂಡ್ ಕ್ಲಿಕ್ ಓಕೆ. ದೆನ್ ಗೋ ಹಿಯರ್ ಆ್ಯಂಡ್ ಸೆಲೆಕ್ಟ್ ದಿಸ್ ಲೈನ್. ಸೊ ಸಾರಿ ಬಂದಿಲ್ಲ. ಸೊ ಸೆಲೆಕ್ಟ್ ದಿಸ್ ಫಸ್ಟ್ ಈ ಒಂದು ಆಬ್ಜೆಕ್ಟನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಆ ಒಂದು 2D ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ದೆನ್ ಕ್ಲಿಕ್ ಹಿಯರ್. ಸೊ ನಮಗೆ ಆ ಒಂದು ಪೋರ್ಷನ್ ನಮಗೆ ನಾವು ಫ್ರಂಟ್ ವ್ಯೂವಿಂದ ನೋಡಿದಾಗ ಕಾಣೋಂಗಿಲ್ಲ ನಮಗೆ. ಅದಕ್ಕೆ ನಾವು ಈ ರೀತಿ ನಮಗೆ ಯಾವೊಂದು ಆಬ್ಜೆಕ್ಟ್ ಕಾಣೋಂಗಿಲ್ಲ. ಸೊ ಅದನ್ನು ನಾವು ಈ ರೀತಿ ಡ್ಯಾಶ್ ಲೈನಲ್ಲಿ ಯೂಸ್ ಮಾಡ್ತೀವಿ. ಸೊ ಸಿಂಪಲಾಗಿ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ